ಹಲೋ ಎವ್ರಿವನ್, ವೆಲ್ಕಮ್ ಟು ದ ನ್ಯೂ ಎಪಿಸೋಡ್. ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಮ್ಮ ಮನೆಗೆ ವಿಶೇಷ ಅತಿಥಿಗಳು ಬರ್ತಾ ಇದ್ದಾರೆ. ಯಾರಪ್ಪ ಅಂತಂದರೆ ನಮ್ಮ ಮನೇನ ಕ್ಲೀನ್ ಮಾಡೋಕ್ಕೆ ವಿಯು ಕೇರ್ ಸರ್ವಿಸಸ್ ಕಡೆಯಿಂದ ಕ್ಲೀನಿಂಗ್ ಮಾಡಲಿಕ್ಕೆ ಬರ್ತಿದ್ದಾರೆ. ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ರಿ, ಪೆಸ್ಟ್ ಕಂಟ್ರೋಲನ್ನು ಮಾಡಿಸಿದ್ವಿ. ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಮಾಡಿದರು. ಅದನ್ನು ಫುಲ್ ಎಲ್ಲ ಕಡೆ ಸ್ಪ್ರೇ ಮಾಡಿದ್ರಿಂದ ಮನೆಯಿಂದ ಒಂದು ಜಿಲ್ಲೆನೂ ಇಲ್ಲದೆ ಇರೋ ರೀತಿಯಲ್ಲಿ ಸರ್ವನಾಶ ಆಗೋಯ್ತು. ಸೊ ಈಗ ಅದೇ ರೀತಿ ಮತ್ತೆ ಸರ್ವನಾಶ ಮಾಡೋದಕ್ಕೆ, ನಮ್ಮ ಮನೆಯ ಧೂಳನ್ನು ಗುಡಿಸೋದಕ್ಕೆ ಒಂದು ಹೊಸ ಟೀಮ್ ಬಂದಿದೆ. ನೀವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ಬೋದು. ಫಸ್ಟು ಮನೆಗೆ ಬಂದಂತಹ ವಿಯು ಕೆ ಸರ್ವಿಸಸ್ನ ಹುಡುಗರು ಇಡೀ ಮನೆಯನ್ನೇ ಫಸ್ಟು ಧೂಳು ಗುಡಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಕಡೆ ಕಂಪ್ಲೀಟ್ ಕಸ ಕಟ್ಬಿಟ್ಟಿತ್ತು. ವಾಶ್ರೂಮ್ ಅಂತೂ ನೋಡೋಕ್ಕಾಗ್ತಿರ್ಲಿಲ್ಲ, ಆ ರೀತಿ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ಕಿಟಕಿಗಳಂತೂ ಕೇಳಲೇಬೇಡಿ, ಏಕೆಂತಂದರೆ ಈ ಮನೆ ಖಾಲಿ ಬಿದ್ದು 3-4 ತಿಂಗಳಾಗಿತ್ತು. ಯಾಕೆಂದರೆ ಕಿಟಕಿಗಳಂತೂ ಧೂಳು ಹಿಡ್ದೋಗ್ಬಿಟ್ಟಿದ್ವು. ಕಿಟಕಿಗಳು ಬಿಡಿ, ಅಯ್ಯೋ ಬಾಗ್ಲಂತೂ ಕಸ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಈ ಕಸನ ನೋಡಿಕೊಂಡು ಸುಮ್ಮನೆ ಕೂತಿರೋಕ್ಕೆ ನಮ್ಮ ಕೈಲಂತೂ ಆಗ್ತಿರಲಿಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ಫುಲ್ಲು ಕ್ಲೀನ್ ಮಾಡಿದರು. ಕ್ಲೀನ್ ಮಾಡಾದ್ಮೇಲೆ ಹೆಂಗಿರುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಹೇಳಬೇಕು. ವಿಯು ಕೇರ್ ಸರ್ವಿಸಸ್ ಅವರು ಬಹಳ ಕಡಿಮೆ ರೇಟಲ್ಲಿ ಮನೆಯನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ. ಮುಂಚೆ ಥರ ಮನೆಯಿಂದ ಮನೆ ಖಾಲಿ ಮಾಡಬೇಕು ಅಂತ ಅಂದರೆ ನಾವೇ ಹೋಗಿ ಕ್ಲೀನ್ ಮಾಡಬೇಕು ಅಂತ ಏನಿಲ್ಲ. ಇತ್ತೀಚೆಗೆ ಕ್ಲೀನಿಂಗ್ ಸರ್ವಿಸಸ್ ಅನ್ನೋದು ಒಂದು ಹೊಸ ಟ್ರೆಂಡ್ ಆಗಿದೆ. ಆಮೇಲೆ ಕಂಪ್ಲೀಟಾಗಿ ಕ್ಲೀನಾಗಿ ಎಲ್ಲ ಎಕ್ವಿಪ್ಮೆಂಟ್ ಸಮೇತ ಬಂದು ಕ್ಲೀನ್ ಮಾಡಿಕೊಡೋದ್ರಿಂದ ಮನೆ ಸ್ವಚ್ಛವಾಗಿರುತ್ತೆ, ಅಂದವಾಗಿ ಕಾಣುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ಪ್ರತಿಯೊಂದು ಎಲ್ಲೆಲ್ಲಿ ಧೂಳು ಕೂತಿರುತ್ತೋ ಮೂಲೆಯಲ್ಲಿ ಎಲ್ಲ ಕಡೆ ಗ್ಲಾಸನ್ನು ಒರೆಸಿ ಆ ಮಿಡಲಲ್ಲಿ ಕೂತಿರುವಂತಹ ಧೂಳನ್ನು ಕೂಡ ಗುಡಿಸ್ಕೊಂಡು ಧೂಳನ್ನು ಕೂಡ ವ್ಯಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡಿದ್ರು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಫಸ್ಟ್ ಟೈಮ್ ನೀರು ಹೊಡೆದು ನೀರಿಂದ ಎಲ್ಲದನ್ನು ಬಾಚಿ ಕಸನ ಹಾಕ್ತಾ ಇದ್ದಾರೆ. ಫುಲ್ ಗಲೀಜು ನೀವು ನೋಡ್ಬೋದು. ಕಂಪ್ಲೀಟಾಗಿ ಇಡೀ ಮನೆಯನ್ನು ಗುಂಡಾಂತರ ಮಾಡಿಬಿಟ್ಟ ಇವನಂತೂ. ಸೊ ನೆಕ್ಸ್ಟ್ ಬಂದರೆ ಇಡೀ ಮನೆಯ ಟಾಯ್ಲೆಟ್ ಕ್ಲೀನಿಂಗ್, ಹಾಗೆ ಬಾಲ್ಕನಿ ಸ್ಪೇಸ್ ಅಂದರೆ ಕೆಟ್ಟೋಗ್ಬಿಟ್ಟಿತ್ತು. ಯಾಕೆ ಅಂತಂದರೆ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ನಿಮಗೆ ಗೊತ್ತೇ ಇದೆ, ಪಿಜನ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕೆಟ್ಟದಾಗಿ ಗಲೀಜು ಮಾಡಿರುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ರು. ಅದ್ರ ಜೊತೆಗೆ ಸೋಪ್ ಆಯಿಲ್ ಹಾಕಿ ಗ್ರೌಂಡನ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾರೆ. ಸೊ ಅದರಿಂದ ಶೈನಿಂಗ್ ಬರುತ್ತೆ ಟೈಲ್ಸು ಕೂಡ. ಆ್ಯಂಡ್ ಕ್ಲಿಯರಾಗಿ ನಿಮ್ಗೇನಾದರೂ ಟೈಲ್ಸ್ ಕೂಡ ಡ್ಯಾಮೇಜ್ ಆಗಿದ್ರೂ ಗೊತ್ತಾಗುತ್ತೆ. ಆಮೇಲೆ ನೀವು ನೋಡ್ಬೋದು, ಎಲ್ಲರೂ ವಾರ್ಡ್ರೋಬ್ ಅಷ್ಟೇ ಕ್ಲೀನ್ ಮಾಡ್ತಾರೆ, ಬಟ್ ವಾರ್ಡ್ರೋಬ್ ಕೆಳಗಡೆಗೆ ಎಷ್ಟು ಧೂಳಿರುತ್ತೆ ನೀವಿಲ್ಲಿ ನೋಡ್ಬೋದು. ಅದನ್ನು ಕೂಡ ಕ್ಲೀನಾಗಿ ಕ್ಲೀನ್ ಮಾಡಿದ್ರು. ಅದ್ರ ಜೊತೆಗೆ ಫ್ಯಾನ್ಸ್ ಅಂತೂ ನೋಡ್ರಿ, ವೈಟ್ಗಿರೋ ಫ್ಯಾನ್ಸು ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ. ಸೊ ಈ ಬ್ಲ್ಯಾಕ್ ಆಗಿರೋ ಫ್ಯಾನ್ಸು ಕೂಡ ಒರೆಸಿ ಕ್ಲೀನಾಗಿ ಪಳ ಅಂತ ಹೊಳೆಯೋಂಗೆ ಮಾಡ್ದ ಈ ಹುಡುಗ. ಸೊ ನನಗಂತೂ ಇವರ ಸರ್ವಿಸಸ್ ಬಹಳನೇ ಇಷ್ಟ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಯಾವುದನ್ನು ಹರಿಬರಿಯಲ್ಲಿ ಮಾಡಲ್ಲ, ಕಂಪ್ಲೀಟಾಗಿ ಟೈಮ್ ತಗೊಂಡು ಕ್ಲೀನಾಗಿ ಸರ್ವಿಸಸ್ನ ಕೊಡ್ತಾರೆ. ಆ್ಯಂಡ್ ಈ ಬಾಲ್ಕನಿ ಗ್ಲಾಸ್ ಬಗ್ಗೆ ಹೇಳಲೇಬೇಕು. 1.5 kg ಧೂಳು ಕೂತಿದ್ದಂಥ ಬಾಲ್ಕನಿ ಗ್ಲಾಸನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ, ಟ್ರಾನ್ಸ್ಪರೆನ್ಸ್ ಗ್ಲಾಸ್ ಏನಾದರೂ ಇಟ್ಟು ಒಂದು ಜೆರಾಕ್ಸ್ ಪೇಪರ್ ನೋಡಿದ್ರೆ ಎಷ್ಟು ಕ್ಲೀನಾಗಿ ಕಾಣುತ್ತೋ ಅದ್ಭುತವಾಗಿ ಮಾಡಿಬಿಟ್ಟ. ಅದ್ರ ಜೊತೆಯಲ್ಲಿ ಟೈಲ್ಸ್ ಎಲ್ಲೆಲ್ಲಿ ಹೊಡೆದೋಗಿತ್ತೋ, ಎಲ್ಲೆಲ್ಲಿ ಕ್ರ್ಯಾಕ್ ಆಗಿತ್ತೋ ಅದರ ಕಂಪ್ಲೀಟ್ ಡೀಟೇಲ್ಸು ನಮಗೆ ಸಿಕ್ತು. ಅದಾದಮೇಲೆ ನಮಗೂ ಕೂಡ ಹೆಲ್ಪ್ ಆಯಿತು ಕಣ್ರಿ ಈ ಕ್ಲೀನಿಂಗ್ ಸರ್ವಿಸಸ್ಸಿಂದ. ಯಾಕೆ ಅಂತೀರಾ, ಎಲ್ಲೆಲ್ಲಿ ಒಡೆದೋಗಿತ್ತೋ ಅಲ್ಲೆಲ್ಲ ನಾವು ಟೈಲ್ಸ್ನ ರೀಪ್ಲೇಸ್ಮೆಂಟ್ ಮಾಡಿಕೊಡ್ಬೇಕಾಗತ್ತೆ, ನಾವೇನಾದರೂ ಮನೆ ಖಾಲಿ ಮಾಡಬೇಕಾದ್ರೆ. ಸೊ ಹಾಗಾಗಿ ಈ ರೀತಿಯಾಗಿ ಕ್ಲೀನ್ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ನಾವು ಕೂಡ ಈ ಮನೆಯನ್ನು ಬಿಡಬೇಕಾದ್ರೆ ಟೈಲ್ಸ್ ಕೂಡ ಹಾಕ್ಸ್ಕೊಡೋ ಅವಶ್ಯಕತೆ ಇರೋದಿಲ್ಲ. ಆದರೆ ನೀವಿಲ್ಲಿ ಬಾಲ್ಕನಿಯಲ್ಲಿ ನೋಡ್ಬೋದು, ಆ್ಯಸಿಡ್ ಹಾಕಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಇಡೀ ಮನೆಯನ್ನು ಸೋಪ್ ಆಯಿಲಲ್ಲೇ ಇವರು ತೊಳೆದಿದ್ದು. ಟೈಲ್ಸು ಆಚೆ ಕಡೆ ಇರೋದ್ರಿಂದ ಕಂಪ್ಲೀಟಾಗಿ ಅದು ಡಾರ್ಕ್ ಶೇಡ್ ಬಂದೋಗಿತ್ತು. ಅದ್ರ ಜೊತೆಗೆ ಕಂಪ್ಲೀಟಾಗಿ ಹಕ್ಕಿ ಪಿಕ್ಕಿಗಳನ್ನೆಲ್ಲ ಹಾಕಿ ಗಲೀಜು ಮಾಡೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಕಂಪ್ಲೀಟಾಗಿ ಬಾಲ್ಕನಿಯ ಟೈಲ್ಸನ್ನು ಆ್ಯಸಿಡ್ ವಾಶ್ ಮಾಡಿದ್ರು. ಅಷ್ಟೇ ಅಲ್ಲ, ಕಿಚನಲ್ಲಿ ನೀವು ನೋಡ್ಬೋದು, ಕಿಚನಲ್ಲಿ ಕಂಪ್ಲೀಟಾಗಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡುವಂತಹ ಹಾಲ್ ಮ್ಯಾಟ್ ಆಗಿರ್ಬೋದು, ಕಾಲು ಒರೆಸೋದಕ್ಕೆ ಮ್ಯಾಟ್ ಆಗಿರ್ಬೋದು. ಆ್ಯಂಡ್ ನಮ್ಮ ಮನೆಯಲ್ಲಿ ನನ್ನ ಮಗ ಭೀಷ್ಮ ಇರೋದ್ರಿಂದ ಯಾವಾಗಲೂ ಈ ಮ್ಯಾಟ್ ಮೇಲೆ ಆಟ ಆಡ್ತಾ ಇರ್ತಾನೆ. ಸೊ ಹಾಗಾಗಿ
ನಿಮಗೆ ಗೊತ್ತೇ ಇದೆ, ಅಪಾರ್ಟ್ಮೆಂಟ್ಗಳಲ್ಲಿ 8ರಿಂದ 10 ಫ್ಲೋರ್ ಇರುತ್ತೆ ಅಂತ ಹೇಳಿದ್ರೆ ಇಡೀ ಮನೆ ಯಾವಾಗಲೂ ಕೋಲ್ಡ್ ಆಗಿರುತ್ತೆ. ಸೊ ಕೋಲ್ಡ್ ಆಗಿದ್ದರೆ ಮಕ್ಕಳಿಗೆ ಶೀತ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನಂತೂ ಒಂದು 12 ಅಡಿ ಮ್ಯಾಟನ್ನು ತಂದಾಕಿದ್ದೆ. ಸೊ ಆ 12 ಅಡಿ ಮ್ಯಾಟನ್ನು ಇಂಚು ಬಿಡ್ದಂಗೆ ಉಜ್ಜಿ ಕೊಳೆ ತೆಗೆದ್ರು. ಅದಾದಮೇಲೆ ವ್ಯಾಕ್ಯೂಮ್ ಕ್ಲೀನರ್ನ ಹಾಕಿ ಕಂಪ್ಲೀಟಾಗಿ ಡ್ರೈ ಮಾಡಿದ್ರು. ಸೊ ಹಾಗಾದರೆ ನೀವು ತಿಳ್ಕೊಳ್ಳಿ, ನಾವೇನಾದರೂ ಈ ಕ್ಲೀನಿಂಗ್ ಸರ್ವಿಸಸ್ನ ನಾವು ಮನೆಯವರೇ ಮಾಡಿಕೊಂಡ್ರೆ ಎಷ್ಟು ಟೈಮ್ ಹಿಡಿಬೋದು ಅಂತ ಹೇಳಿ. ನನಗನ್ಸೋ ಪ್ರಕಾರ ಸುಮಾರಿಗೆ ಮಿನಿಮಮ್ ಅಂತಂದ್ರೂ 3ರಿಂದ 4 ದಿನ ಬೇಕು. ಆದರೆ ಈ ವ್ಯಕ್ತಿಗಳು ಮಾತ್ರ ವಾವ್, ಅದ್ಭುತ ಬಿಡಿ, ಹೇಳಂಗೆ ಇಲ್ಲ. ಒಂದು ದಿನಕ್ಕೇ ಕಂಪ್ಲೀಟಾಗಿ ಇಡೀ ಎಲ್ಲ ಮ್ಯಾಟ್ಗಳನ್ನೂ ಕೂಡ ತೊಳೆದು ಬಳಿದು ಫುಲ್ಲು ನೆಕ್ಸ್ಟ್ ಲೆವೆಲ್ ಕ್ಲೀನಿಂಗ್ ಅಂದ್ಕೊಳ್ಳಿ. ಇದೆಲ್ಲ ಆದಮೇಲೆ ನಾನು ಮುಗೀತಲ್ಲಪ್ಪ ಅಂತ ಅಂದ್ಕೊಳ್ತಾ ಇದ್ರೆ, ಆದರೆ ಮತ್ತೊಂದು ಮಿಷಿನ್ನ ಎತ್ಕೊಂಬಂದರು. ಈ ಮಿಷಿನ್ ಅಂತೂ ಇಡೀ ಮನೆಯ ಟೈಲ್ಸ್ನ ಪಳಪಳ ಅಂತ ಹೊಳೆಯೋಂಗೆ ಮಾಡ್ತಾಯಿದೆ. ಸೊ ಇದಕ್ಕೂ ಕೂಡ ಮತ್ತೊಂದು ಸಲ ಸೋಪ್ ಆಯಿಲು ಪಾಲಿಶ್ ಎಲ್ಲ ಹಾಕಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ರು. ನಾನು ಇಷ್ಟೇನಾ, ಬೇರೆ ಏನೂ ಮಾಡಲ್ಲ ಅಂತ ಅಂದ್ಕೊಂಡಿದ್ರೆ, ಆದರೆ ನನಗೆ ಗೊತ್ತಾಗಿದ್ದು ಬಾತ್ರೂಮಲ್ಲಿ ಇರುವಂತಹ ಸಿಂಕ್ ಆಗಿರ್ಬೋದು, ಟ್ಯಾಪ್ಸ್ ಆಗಿರ್ಬೋದು, ಕಂಪ್ಲೀಟಾಗಿ ವಾಶ್ ಬೇಸಿನ್ ಆಗಿರ್ಬೋದು, ಕಮೋಡ್ ಆಗಿರ್ಬೋದು, ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಟ್ರು. ನಿಜವಾಗ್ಲೂ ಹೇಳ್ತೀನಿ, ಐ ಥಿಂಕ್ ಇದು ವರ್ತ್ ಸರ್ವೀಸು. ನಾನು ಕೊಟ್ಟಿರೋ ದುಡ್ಡಿಗೆ ನನಗೆ ಕ್ಲೀನಾಗಿ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಡೀ ಮನೆಯ ಸರ್ವಿಸ್ ಏನಿದೆ ನೀಟಾಗಿ ನೀವು ಲಾಸ್ಟ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಹೇಗೆ ಅವರು ಕ್ಲೀನಿಂಗ್ ಸರ್ವಿಸಸ್ನ ಮಾಡಿದ್ದಾರೆ ಅಂತ. ಆ್ಯಂಡ್ ಈ ರೀತಿ 2 ಸಲ 3 ಸಲ ನೀರು ಹೊಡೆದು ಸೋಪ್ ಆಯಿಲ್ ಹಾಕಿ ಅಲ್ಲಿರೋ ಗಲೀಜನ್ನು ತೆಗಿತಾ ಇದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಂಬಿಡಿ, ನಾವೇನಾದರೂ ಇದನ್ನು ಮಾಡಬೇಕು ಅಂತಂದರೆ ಮಿನಿಮಮ್ 1 ವೀಕ್ ಬೇಕು. ಅಷ್ಟೇ ಅಲ್ಲ ರೀ, ಆ್ಯಸಿಡ್ ವಾಶ್ ಮಾಡಿದಂತಹ ಜಾಗದಲ್ಲೂ ಕೂಡ ಮತ್ತೊಮ್ಮೆ ಎಲ್ಲ ಕಂಪ್ಲೀಟ್ ಕ್ಲೀನಾಗಿ ವಾಶ್ ಮಾಡಿದ್ರು. ಅಷ್ಟೇ ಅಲ್ಲ, ಬಾತ್ರೂಮಲ್ಲಿರೋ ಟೈಲ್ಸ್ನೂ ಕೂಡ ನೀರು ಬಿಟ್ಕೊಂಡು ಅದನ್ನೆಲ್ಲ ವೆಟ್ ಮಾಡಿ ಅಲ್ಲಿಗೂ ಕೂಡ ಸೋಪ್ ಆಯಿಲ್ ಹಾಕಿ ಕಂಪ್ಲೀಟಾಗಿ ಇಡೀ ಟೈಲ್ಸಲ್ಲಿರುವಂಥ ಕೊಳೆ ಆಚೆ ಬರೋ ರೀತಿಯಲ್ಲಿ ವಾಶ್ ಮಾಡಿದ್ರು. ಇನ್ನು ಕಿಚನ್ ಅಂತೂ ನೀವು ನೋಡಿದ್ರಿ, ಕಿಚನಲ್ಲಿ ಎಷ್ಟು ಸ್ಪ್ರೇ ಮಾಡಿದ್ರು ಅಂತ. ಆ ಸ್ಪ್ರೇ ಮಾಡಿದ್ರಿಂದ ಅಲ್ಲಿ ಕೆಳಗಡೆ ಲೀಕ್ ಆಗಿರುವಂತಹ ಕೆಮಿಕಲ್ ಕೂಡ ಇರುತ್ತೆ. ಸೊ ಹಾಗಾಗಿ ಕೆಮಿಕಲ್ನೂ ಕೂಡ ಕಂಪ್ಲೀಟಾಗಿ ಒರೆಸ್ಕೊಟ್ಟು ಮನೆಯಿಂದ ಆಚೆಗೆ ಹೋದರು. ಸೊ ಈ ಸರ್ವಿಸಸ್ನ ನೀವು ನೋಡ್ತಿದ್ರೆ ನಿಮಗೂ ಗೊತ್ತಾಗ್ತಾ ಇರುತ್ತೆ ಎಷ್ಟು ಕ್ಲೀನಾಗಿ ಸ್ವಚ್ಛವಾಗಿ ಇವರು ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ನೀವೇನಾದರೂ ಈ ಒಂದು VUK ಸರ್ವಿಸಸ್ನ ಅಥವಾ ನೀವು ನಿಮ್ಮ ಮನೆಯನ್ನು ಕ್ಲೀನಿಂಗ್ ಮಾಡಿಸ್ಬೇಕು ಅಂತ ಇದ್ದರೆ ಮಿಸ್ ಮಾಡ್ದಲೇ VUK ಸರ್ವಿಸಸ್ ಅವರ ಕ್ಲೀನಿಂಗ್ ಸರ್ವಿಸಸ್ನ ತೊಗೊಳ್ಬೋದು. ಸೊ ನಾನಂತೂ ರೆಕಮೆಂಡ್ ಮಾಡ್ತೀನಿ ಇವರನ್ನು, ಯಾಕೆಂದರೆ ನನ್ನ ಮನೆ ಅಂತೂ ತುಂಬ ಕ್ಲೀನಾಗಿ ಕ್ಲೀನ್ ಮಾಡಿಕೊಟ್ರು. ಬಹಳ ಜನ ಹುಡುಕ್ತಾ ಇರ್ತೀರಾ ಹಬ್ಬ ಹರಿದಿನ, ಹೊಸ ವರ್ಷ ಅಥವಾ ಬರ್ಡೇ, ಹೊಸ ಮನೆ ಅಥವಾ ಹಳೆ ಮನೆ ಅಥವಾ ಹೊಸ ಮನೆಗೆ ಶಿಫ್ಟ್ ಆಗೋದಕ್ಕೆ. ಸೊ ಯಾವುದೇ ಮನೆ ಇರಲಿ, ಎಲ್ಲೇ ಆಗಿರಲಿ, ಇಡೀ ಬೆಂಗಳೂರಾದ್ಯಂತ ಇವರು ಸರ್ವಿಸಸ್ನ ಕೊಡ್ತಾರೆ.